ಜೊಯಿಡಾ ತಾಲೂಕು ಆಸ್ಪತ್ರೆಯಲ್ಲಿ ಆರ್.ವಿ. ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ. ಜೊಯಿಡಾ ತಾಲೂಕಿನ ಆಸ್ಪತ್ರೆಯಲ್ಲಿ ವೈದ್ಯರುಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ಕೆಲಸ ಸರಿಯಾಗಿ ಮಾಡಿದ್ದರೆ ಇಲ್ಲಿ ರೋಗಿಗಳು ಬರುತ್ತಿದ್ದರು. ಎಲ್ಲ ರೋಗಿಗಳು ಹೊರ ಜಿಲ್ಲೆಗೆ ಅಥವಾ ಹೊರ ತಾಲೂಕಿಗೆ ಹೋಗುತ್ತಿದ್ದಾರೆ. ಇಲ್ಲಿ ಉತ್ತಮ ಚಿಕಿತ್ಸೆ ದೊರೆತರೆ ಬೇರೆಡೆಗೆ ಏಕೆ ಚಿಕಿತ್ಸೆಗೆ ಹೋಗಬೇಕು? ಒಂದು ವರ್ಷಕ್ಕೆ ಕೇವಲ 80 ಹೆರಿಗೆ ಇಲ್ಲಿ ಆಗುತ್ತಿದೆ ಎಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ. ತಾಲೂಕಿನ ಜನರು ಬೇರೆಡೆಗೆ ಚಿಕಿತ್ಸೆ ಪಡೆಯಲು ಇಲ್ಲಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಹೇಳಿದರು. ಅವರು ಜೊಯಿಡಾ ತಾಲೂಕು ಆಸ್ಪತ್ರೆಯಲ್ಲಿ ಇಂದು ಶನಿವಾರ ಮಧ್ಯಾಹ್ನ 3:30 ಗಂಟೆಗೆ ಆಯೋಜಿಸಿದ್ದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಮಾತನಾಡುತ್ತಾ, ಜೊಯಿಡಾ ತಾಲೂಕಿನಲ್ಲಿ ಉತ್ತಮವಾದ ಆಸ್ಪತ್ರೆಯ ಕಟ್ಟಡಗಳಿವೆ. ಆದರೆ ಇಲ್ಲಿ ವೈದ್ಯರು ಕೆಲಸ ಮಾಡಲು ಆಸಕ್ತಿ ತೋರಿದಂತೆ ಕಾಣುತ್ತಿಲ್ಲ. ಆಸ್ಪತ್ರೆ ದೇವಸ್ಥಾನ ಇದ್ದಂತೆ. ನಿಮ್ಮ ನಡವಳಿಕೆ ರೋಗಿಗಳ ಜೊತೆ ಉತ್ತಮವಾಗಿರಲಿ ಎಂದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಬಗ್ಗೆ ಮಾಹಿತಿಯನ್ನು ಕೇಳಿದರು. ಹಿರಿಯ ವೈದ್ಯರು ಮತ್ತು ಕಿರಿಯ ವೈದ್ಯರ ಲೆಕ್ಕಾಚಾರಕ್ಕೆ ಒಂದಕ್ಕೊಂದು ಹೊಂದಾಣಿಕೆಯೇ ಇರಲಿಲ್ಲ. ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗಿದೆ. ಆದರೆ ನಿಮ್ಮ ಬಳಿ ಖರ್ಚಾದ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಎಂದು ದೇಶಪಾಂಡೆ ಅವರು ಕಿಡಿಕಾರಿದರು. ಇಲ್ಲಿ ಕೆಲಸ ಮಾಡುತ್ತಾ ಹೊರಗಡೆ ಬೇರೆಡೆಗೆ ನಿಮ್ಮ ವೈಯಕ್ತಿಕ ಕ್ಲಿನಿಕ್ ಕಂಡು ಬಂದಲ್ಲಿ ಅಂಥವರ ವಿರುದ್ಧ ಕೂಡಲೇ ಕ್ರಮವನ್ನು ಕೈಗೊಳ್ಳುವುದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಆಸ್ಪತ್ರೆಗೆ ಸರಿಯಾಗಿ ವೈದ್ಯರು ಹಾಜರಾಗಿ ಜನರ ಸೇವೆ ಮಾಡಿ ವೈದ್ಯರಾಗಲು ಪೂರ್ವ ಜನ್ಮದ ಪುಣ್ಯ ಬೇಕು ಎಂದರು. ಆಂಬ್ಯುಲೆನ್ಸ್ ಹಾಗೂ ತಾಲೂಕಿನ ಎಲ್ಲ ಆಸ್ಪತ್ರೆಗಳಲ್ಲಿರುವ ಕೊರತೆಗಳನ್ನು ನೀಗಿಸುವಂತೆ ಸಭೆಯಲ್ಲಿ ಆರ್.ವಿ. ದೇಶಪಾಂಡೆ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಕುಮಾರ್ ಕೊಚ್ಚರಗಿ ಅವರು ಹೊಸ ಎಕ್ಸ್ರೇ ಮೆಷಿನ್ ಹಾಗೂ ಪೋಸ್ಟ್ ಮಾರ್ಟಮ್ ಮಾಡಲು ಹೊಸ ಕೊಠಡಿಯ ಅವಶ್ಯಕತೆಯ ಬಗ್ಗೆ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೊಯಿಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕೊಂದ್ರಿ, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸುಜಾತಾ ಉಕ್ಕಲಿ, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾತಾಡೋಣ, ನೀವು ಮೋಸ ಮಾಡ್ತಾ ಇದ್ರಿ. ನಾನು ಹೇಳಿದೆ, ಕೇಳು. ನಾ ಹೇಳ್ತದಂದ್ರೆ ನಾನು ಏನೋ ಹೇಳ್ಬೋದು, ಅದು ನನ್ನ ಮನಸ್ಸನ್ನು ಹೇಳಬೇಕು. ನೀನು ಸರಿ ಹೇಳ್ತಾ ಇಲ್ಲ, ನಾನದೇ ಸಾಕ್ಷಿ ಇರ್ತೇನೆ. ಹಾಗೆ ಇನ್ನೂ ಕೆಟ್ಟವರು ತಪ್ಪವರು ನ್ಯಾಯ ಅಪರಾಧ ಮಾಡ್ತಾ ಇಲ್ಲ. ಅದು ನೂರಾದ ತಾಲೂಕಲ್ಲಿ 28 ಕೇಸ್ ಡೆಲಿವರಿ ಆಗ್ತಾ ಹೋಗ್ತದೆ. ಅರ್ಥ ಇಲ್ಲಿ ಜನ ಯಾಕೆ ಬರ್ತಾ ಇರುತ್ತೆ ಅಂದರೆ ಸರ್ವಿಸ್ ಇಲ್ಲ, ಅಥವಾ ಮಂತ್ಲಿ ಕೇಸಸ್ಸು ಧಾರವಾಡ, ಹುಬ್ಳಿಗೆ, ಬೆಳಗಾವಿಗೆ, ನೀವಲ್ಲ ಕಾರವಾರ ಅಷ್ಟೇ. ಈ ಚೆನ್ನಾಗಿದೆ, ಈ ಕಡೆ ನಿಜಬೇಕು ಬೇಡ, ನೀವೇ ನಿಮ್ಗೆ ಗೊತ್ತಾದ್ರೆ ಆಯಿತು. ನಾನು ವಿಶ್ವದಾರ ಮಾಡಿದ್ರೆ ಅಪ್ಲಿಕೇಶನ್ ಹೇಳ್ಬೇಕಲ್ಲ, ಚೆನ್ನಾಗಿದೆ. ನಾವು ಈಗ ಮಾಡ್ಬೇಕು ಮಾಡಿದ್ದೇವೆ. ಮನಸ್ಸಲ್ಲಿ ಇಬ್ಬರು ಕೂಡ ಏನು ಮಾಡಬಹುದು. ಭಾಳ ಡಾಕ್ಟರ್ ಆಗೋದ್ರಲ್ಲಿ ಭಾಳ ಭಾಗ್ಯ. ಅವರಷ್ಟು ಭಾಗ್ಯವಂತರು ಯಾರಿಲ್ಲ. ಅವ್ರ ರೀತಿ ಏನು ಸೇವೆ ಆಗ್ತದೆ, ಆ ಸೇವೆ ಬೇರೆ ಯಾರು ಮಾಡಿ ಸಾಕು. ನಮಗೆ ತಂದು ಡಾಕ್ಟರ್ಸ್ ಅದಾರೆ, ವೆರಿ ಹೈಲಿ ರೆಪ್ಯೂಟೆಡ್ ಡಾಕ್ಟರ್ಸ್ ಅದಾರೆ. ಅವ್ರು ಕಾಲೇಜಿಸ್ಟ್ ಅದಾರೆ, ಇಂಡಿಯಾಗೆ ಫೋನ್ ಬರ್ತಾರೆ, ನನ್ನ ಅಪಾರ್ಟ್ಮೆಂಟ್ ಕೊಡಿಸಿದ್ದಾರೆ. ಚೈಲ್ಡ್ ಸ್ಪೆಷಲಿಸ್ಟ್ ಅದಾರೆ, ಮನೆ ಡಾಕ್ಟರ್ಸ್ ಅದಾರೆ. ಈ ಥರದ ಡಿಟೋರೇಷನ್ ನಾನು ಕೆಲಸ ಹೋಗಿದ್ದಾರೆ. ರೈತರು ಒಟ್ಟಾಗಿ ಮಾಡಬೇಕಾದ್ರೆ ಜೊಯಿಡಾ ಇಲ್ಲಿ ಕೋರ್ಟ್ ಭೇಟಿ ಯಾರು ಏನಿಲ್ಲ. ತಹಶೀಲ್ದಾರ್ ಕಚೇರಿ ಸುಪಾದಲ್ಲಿ ಸುಪಾಯಿಗ ಹೋಗಿ ಗ್ರಾಮದ ನಿರ್ಮಾಣ ಆಯಿತು. ಸುಪಾ ಕಚೇರಿಯಲ್ಲಿ ಡೆವಲಪ್ ಮ್ಯಾಟರ್ಸ್ ನಡೀತಿತ್ತು. ನನಗೆ ಸುಪಾದ ಜೊಯಿಡಾ
ಬೆಸ್ಟ್ ಪ್ಲೇಸ್ ಆನ್ ದ ಅರ್ತ್. ಇಟ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ, ಪೊಲಿಟಿಕ್ ಇಲ್ಲ, ಜನ ಒಳ್ಳೆಯವರು, ಎಲ್ಲಿ ಸಿಗೋದು